ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿರಾಜ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಗೀ ರೈಸ್ ಮಾಡೋದು ಹೇಳ್ಕೊಡೋಣ ಅನ್ಕೊಂಡಿದ್ದೀನಿ. ನಾನಿವತ್ತು ಮಾಡ್ತಿರೋ ಗೀ ರೈಸು ವೆಜ್ ಕುರ್ಮಾ, ಮಟನ್ ಕುರ್ಮಾ, ಚಿಕನ್ ಚಾಪ್ಸ್ ಯಾವ್ದ್ರ ಜೊತೆಗಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ್ಮೇಲೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಗೀ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದ್ರೆ ನೀವು ತುಪ್ಪದಲ್ಲೇ ಮಾಡ್ಬೋದು. ನಾನಿಲ್ಲಿ ಎಣ್ಣೆ ಮತ್ತೆ ತುಪ್ಪ ಎರಡನ್ನೂ ಯೂಸ್ ಮಾಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಈಗ ಒಗ್ಗರಣೆಗೆ ನಾನಿಲ್ಲಿ ಚಕ್ಕೆ, ಲವಂಗ, ಜಾಪತ್ರೆ, ಅನಾನಸು, ಮರಾಠಿ ಮುಗ್ಗು, 2 ಪಲಾವ್ ಎಲೆ ತಗೊಂಡಿದ್ದೀನಿ, ಏಲಕ್ಕಿ, ಸೋಂಪುಕಾಳು ಮತ್ತೆ ಜೀರಿಗೆ ತಗೊಂಡಿದ್ದೀನಿ. ಈಗ ಇವಿಷ್ಟನ್ನು ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ಲಿ. ಸ್ವಲ್ಪ ಕಸೂರಿ ಮೆಥಿ ಆಡ್ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕತಾ ಇದ್ದೀನಿ. ಈ ಟೈಮಲ್ಲಿ ನೀವು 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಕಿಲ್ಲ, ನಿಮಗೆ ಬೇಕು ಅನ್ಸಿದ್ರೆ ಹಾಕೊಳ್ಳಿ. ಒಂದು 4 ಹಸಿಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 2 ಈರುಳ್ಳಿನ ಉದ್ದುದ್ದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾವೀಗ ಕಾಯಿನ ರುಬ್ಕೊಬರೋಣ ಬನ್ನಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳಷ್ಟು ಕಾಯಿ ಸೇರಿಸ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಅಷ್ಟು ಗಸಗಸೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಅಷ್ಟು ಹಾಲು ತಗೊಂಡಿದ್ದೀನಿ. ಈ ಹಾಲಲ್ಲೇ ಈಗ ನಾನು ಈ ಕಾಯಿನ ರುಬ್ಕೊಂಡು ಬರ್ತೀನಿ. ಹಾಲು ಹಾಕೋದ್ರಿಂದ ಗೀ ರೈಸು ತುಂಬಾ ಟೇಸ್ಟ್ ಆಗಿ ಬರುತ್ತೆ, ಹಾಗೆ ಸಾಫ್ಟ್ನೆಸ್ ಬರುತ್ತೆ. ಹಾಗಾಗಿ ಹಾಲು ಹಾಕಿ ಗೀ ರೈಸ್ ಮಾಡ್ಬೇಕಾದ್ರೆ ನಾನಿವಾಗ ಈ ಹಾಲಲ್ಲೇ ಈ ಕಾಯಿ ಗಸಗಸೆನ ರುಬ್ಕೊಂಡು ಬರ್ತೀನಿ. ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ತರ ಈ ಕಾಯಿ ಗಸಗಸೆ ಹಾಲನ್ನ ರುಬ್ಬೇಕು. ಈ ತರ ಈ ಕನ್ಸಿಸ್ಟೆನ್ಸಿಲಿ ತುಂಬಾ ನೈಸ್ ಆಗಿ ರುಬ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಹರಳುಪ್ಪು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಬೇಯಬೇಕಿದು. ಇವಾಗ ನಾನಿಲ್ಲಿ ಕಾಯಿ, ಗಸಗಸೆ ಮತ್ತು ಹಾಲು ಹಾಕಿ ರುಬ್ಬಿರೋ ಮಿಶ್ರಣನ ಇದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಗೀ ರೈಸ್ ಕಲರ್ ಚೆನ್ನಾಗಿ ಬರುತ್ತೆ, ಸಾಫ್ಟ್ನೆಸ್ ಆಗಿ ಬರುತ್ತೆ, ಅದೇ ರೀತಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕುದಿ ಬರ್ತಾ ಇದೆ ಫ್ರೆಂಡ್ಸ್. ಈ ಟೈಮಲ್ಲಿ ನಾವು ಅಕ್ಕಿನ ಆಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಇವಾಗ ಇದನ್ನ ಇದಕ್ಕೆ ಆಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಮಸಾಲೆಲೆ ಒಂದ್ 2 ನಿಮಿಷ ಅಕ್ಕಿನ ಫ್ರೈ ಮಾಡ್ಕೊಳ್ಳಿ. ಈ ತರ ಮಸಾಲೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ 2 ನಿಮಿಷ. ಅಕ್ಕಿ ಹಾಕಿದ ತಕ್ಷಣ ನೀರ್ ಹಾಕ್ಬಿಡಿ. ಈ ತರ ಮಸಾಲೆಲೆ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ತರ ಮಸಾಲೆಲೆ ಫ್ರೈ ಮಾಡೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಗೀ ರೈಸ್ ಮಾಡೋದೇನು ತುಂಬಾ ಕಷ್ಟ ಅಲ್ಲ ಫ್ರೆಂಡ್ಸ್, ತುಂಬಾ ಈಸಿನೇ.
ನಾನು ಹೇಳಿರೋ ಥರನೇ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದಾಗಿದೆ, ಇವಾಗ ನೀರು ಸೇರಿಸೋಣ ಇದಕ್ಕೆ. ನಿಮಗೆ ಗೀ ರೈಸು ಸಾಫ್ಟ್ ಆಗಿ ಬೇಕು ಅಂದರೆ ನೀವು ಅಕ್ಕಿ ಎಷ್ಟು ಹಾಕಿರ್ತೀರಾ ಅದ್ರ 2ರಷ್ಟು ನೀರು ಹಾಕೊಳ್ಳಿ. ನಾನಿಲ್ಲಿ 4 ಲೋಟ ಅಕ್ಕಿ ಹಾಕಿರೋದ್ರಿಂದ 8 ಲೋಟ ನೀರು ಹಾಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ. ಬೇಡ ನಮಗೆ ಉದ್ರುದ್ರಾಗಬೇಕು ಗೀ ರೈಸು ಅಂತ ಅಂದರೆ 1 ಲೋಟ ನೀರು ಕಡಿಮೆನೇ ಹಾಕೊಳ್ಳಿ. ನಾನು ಯಾವಾಗಲೂ ಅಕ್ಕಿಗೆ ನಾನು ಬೆರಳಲ್ಲಿ ನೀರಿಡೋದು, ನನ್ಗೆ ಅದೇ ಅಭ್ಯಾಸ. ಅಕ್ಕಿಗಿಂತ ಮೇಲೆ ನನ್ನ ಬೆರಳು 2 ಇಂಚಷ್ಟು ನೀರನ್ನ ಇಟ್ಟು ರೂಢಿ ನನಗೆ. ಕರೆಕ್ಟ್ ಆಗಿದೆ ಈಗ ನೋಡಿ. ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಕಾಯಿ ಹಾಲು ಮತ್ತೆ ಗಸಗಸೆ ಹಾಕಿ ರುಬ್ಬಿದ್ವಲ್ಲ, ಆಗ ಕಲರ್ ಚೇಂಜ್ ಆಗಲ್ಲ, ತುಂಬಾ ವೈಟ್ ಆಗಿ ಬ್ರೈಟ್ ಆಗಿ ಬರುತ್ತೆ ಅನ್ನ. ಅದೇ ರೀತಿ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ನಾನು ಹೇಳೋ ತರನೇ ಮಾಡ್ಕೊಂಡ್ರೆ ನಿಮ್ಗೆ ಟೇಸ್ಟಿ ಆಗಿರೋ ಗೀ ರೈಸ್ ಈಸಿ ಮೆಥಡ್ ಅಲ್ಲಿ ಮಾಡ್ಬೋದು. ಇವಾಗ ಇದಾಗಿದೆ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಇವಾಗ ಇದನ್ನ 1 ವಿಷಲ್ ಹಾಕ್ಸೋಣ ಫ್ರೆಂಡ್ಸ್. ಸಾಕು, ಒಂದೇ ವಿಷಲ್ಲು, 2 ವಿಷಲ್ ಏನ್ ಬೇಡ. 1 ವಿಷಲಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇದು 1 ವಿಷಲ್ ಆಗ್ಲಿ. ಆರಿದ್ಮೇಲೆ ನಮ್ಮ ಮನೆ ಗೀ ರೈಸ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಇದಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಆರ್ಬೇಕು. ಚೆನ್ನಾಗಿ ಆರಿದ್ಮೇಲೆ ಗೀ ರೈಸ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. ಇದು ಚೆನ್ನಾಗಿ ಆರ್ಲಿ ಫ್ರೆಂಡ್ಸ್. ಇವಾಗ ಗೀ ರೈಸ್ ಫುಲ್ ಆರಿದೆ, ಫುಲ್ ಪ್ರೆಷರ್ ಎಲ್ಲ ಹೋಗಿದೆ. ನೋಡೋಣ ಬನ್ನಿ ಯಾವ ತರ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ ಗೀ ರೈಸು. ಮಿಕ್ಸ್ ಮಾಡಿ ತೋರಿಸ್ತೀನಿ ಈಗ. ಉದ್ರುದ್ರಾಗಿ ಬಂದಿದೆ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಒಂದ್ಸಲ. ನೋಡಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ನಾನು ಹೇಳೋ ರೀತಿನೇ ಮಾಡ್ಕೊಂಡ್ರೆ ಗೀ ರೈಸು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ, ಇದೇ ತರ ಬರುತ್ತೆ ಚೆನ್ನಾಗಿ. ಈ ಗೀ ರೈಸ್ ಜೊತೆಗೆ ಚಿಕನ್ ಚಾಪ್ಸ್ ಆಗ್ಲಿ, ಮಟನ್ ಚಾಪ್ಸ್ ಆಗ್ಲಿ, ವೆಜ್ ಕುರ್ಮಾ, ಯಾವುದೇ ಕಾಂಬಿನೇಷನ್ ಅಲ್ಲಾದ್ರೂ ನೀವು ಗೀ ರೈಸ್ನ ಟೇಸ್ಟ್ ಮಾಡ್ಬೋದು. ನಾನಿಲ್ಲಿ ನಮ್ಮ ಮನೇಲಿ ಇವತ್ತು ಮಟನ್ ಚಾಪ್ಸ್ ಮಾಡಿದ್ದೀನಿ, ಹಾಗಾಗಿ ಗೀ ರೈಸ್ ಮಾಡಿದೆ. ನೀವು ನಿಮ್ಮ ಕಾಂಬಿನೇಷನ್ ಯಾವುದಕ್ಕಾದ್ರೂ ನೀವು ಗೀ ರೈಸ್ ಮಾಡ್ಕೊಂಡು ತಿನ್ಬೋದು. ನೋಡಿ ಇದೇ ಥರ ತುಂಬ ಉದ್ರುದ್ರಾಗಿ ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಮಿಸ್ ಮಾಡದೆ ಖಂಡಿತವಾಗ್ಲೂ ನಾನು ಹೇಳೋ ಥರನೇ ಗೀ ರೈಸ್ ಮಾಡ್ಕೊಂಡು ನನಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ತೀನಿ. ತುಂಬ ಟೇಸ್ಟಿಯಾದ ಗೀ ರೈಸ್ ಈಗ ಮಟನ್ ಚಾಪ್ಸ್ ಜೊತೆ ಸವಿಯಲು ಸಿದ್ಧ ಫ್ರೆಂಡ್ಸ್. ಇವತ್ತು ನಾನು ಮಾಡಿರೋ ಗೀ ರೈಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಾನು ಮಾಡಿರೋ ಗೀ ರೈಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.